ಕ್ರಿಸ್ತನಲ್ಲಿರುವಂಥ ಎಲ್ಲ ಪ್ರೀತಿಯ ಆತ್ಮೀಯ ದೇವಜನರೇ ಮತ್ತು ಎಲ್ಲ ದೇವ ಸೇವಕರು, ವಿಶ್ವಾಸಿಗಳು, ಸಭೆಯ ಹಿರಿಯರು, ಬೋಧಕರುಗಳು, ಸಭಾಪಾಲಕರುಗಳು, ರೆವರೆಂಡ್ಗಳು, ಬಿಷಪ್ಗಳು, ಎಲ್ಲ ಸಹೋದರ ಸಹೋದರರೇ, ಎಲ್ಲರೂ ಕೂಡ ನಾವು ಈಗ ಎಲ್ಲ ದೇಶಗಳಿಗಾಗಿ ಪ್ರಾರ್ಥನೆ ಮಾಡೋಣ ಬನ್ನಿ ಅನ್ನತಕ್ಕಂಥ ಈ ಒಂದು ಪ್ರಾರ್ಥನೆಯ ಸಮಯಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸ್ತಿದ್ದೇವೆ. ದಯಮಾಡಿ ಬನ್ನಿ, ನಾವು ಈ ದಿನಗಳಲ್ಲಿ ದೇಶಗಳಿಗಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಬ್ಯಾಂಗ್ಳೂರು ಪಟ್ಟಣ, ಕರ್ನಾಟಕ ರಾಜ್ಯ, ಭಾರತ ದೇಶ ಮತ್ತು ಲೋಕದಲ್ಲಿರುವಂಥ ಎಲ್ಲ 233 ದೇಶಗಳಿಗಾಗಿ 827 ಕೋಟಿ ಆತ್ಮಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದರೆ ಇವತ್ತು ನಾವು ಜೀವಿಸ್ತಕ್ಕಂಥ ಈ ದಿನಗಳು ಬಹಳವಾಗಿ ಯೇಸುಸ್ವಾಮಿ ಬೇಗನೆ ಬರುವಂಥ ದಿನಗಳಾಗಿದೆ. ಯೇಸುಸ್ವಾಮಿ ಮಧ್ಯಾಕಾಶಕ್ಕೆ ಬಂದು ಸಭೆಯನ್ನು ಎತ್ತುಕೊಳ್ಳುವಂಥ ಸಮಯ ಹತ್ರ ಆಗ್ತಾ ಇದೆ. ಕೃಪಾಕಾಲ ಮುಗಿದೋಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡೋಣ. ಯಾಕಂದರೆ ಪ್ರಾರ್ಥನೆ ಅನ್ನತಕ್ಕಂಥದ್ದು ನಮ್ಮನ್ನು ದೇವರನ್ನು ಒಂದುಗೂಡಿಸ್ತಕ್ಕಂಥದ್ದಾಗಿದೆ. ಪ್ರಾರ್ಥನೆ ಅನ್ನತಕ್ಕಂಥದ್ದು ನಮಗೂ ದೇವರಿಗೂ ಇರುವಂಥ ಸಂಬಂಧವನ್ನು ಇನ್ನೂ ಬಲಪಡಿಸುತ್ತದೆ. ಈ ಪ್ರಾರ್ಥನೆಯಲ್ಲಿನೇ ನಮ್ಮ ನೋವುಗಳನ್ನು, ಸಂಕಟಗಳನ್ನು, ಭಾರಗಳನ್ನು ದೇವರಿಗೆ ತಿಳಿಯಪಡಿಸಿ ದೇವರ ಕಡೆಯಿಂದ ನಾವು ಬಿಡುಗಡೆ ಹೊಂದತಕ್ಕಂಥವರಾಗಿದ್ದೇವೆ. ಈ ಪ್ರಾರ್ಥನೆ ದೇವರ ಪ್ರೀತಿಯನ್ನು ನಮ್ಮಲ್ಲಿ ಹೆಚ್ಚು ಮಾಡುತ್ತದೆ ಮತ್ತು ಭಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಪ್ರಾರ್ಥನೆಯಿಂದ ದೇವರಲ್ಲಿ ನಾವು ಕಳ್ಕೊಂಡಂಥ ನಂಬಿಕೆಯನ್ನು ಕೂಡ ಮತ್ತೆ ಪುನಃ ಪಡ್ಕೊಳ್ಳುತ್ತೇವೆ. ಈ ಪ್ರಾರ್ಥನೆ ಮುಖಾಂತರ ನಮ್ಮ ಜೀವಿತದಲ್ಲಿ ಪರಿಶುದ್ಧತೆಯನ್ನು ಪಡ್ಕೊಳ್ಳುತ್ತೇವೆ. ಈ ಪ್ರಾರ್ಥನೆ ಮುಖಾಂತರವಾಗಿ ಅನೇಕ ದೇವರ ಅದ್ಭುತಗಳನ್ನು ನಾವು ಕಾಣುತ್ತೇವೆ. ಹಾಗಾಗಿ ನನ್ನ ಪ್ರೀತಿಯ ದೇವಜನರೇ, ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಬನ್ನಿರಿ. ಕರ್ತನ ನಾಮದಲ್ಲಿ ನಾನು ನಿಮ್ಮನ್ನು ಪ್ರೇರೇಪಿಸುತ್ತೇನೆ ಮತ್ತು ಪ್ರೋತ್ಸಾಹಿಸುತ್ತೇನೆ. ಈ ಅಂತ್ಯ ದಿನಗಳಲ್ಲಿ ಪ್ರಾರ್ಥನೆಯಲ್ಲಿ ನಾವು ಸೇರಿ ಒಂದಾಗಿ ಪ್ರಾರ್ಥಿಸುವಾಗ ದೇವರು ಈ ಬ್ಯಾಂಗ್ಳೂರು ಪಟ್ಟಣದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ಅತಿ ಹೆಚ್ಚಾದಂಥ ಅತಿಶಯ ಅದ್ಭುತಗಳನ್ನು, ಆತನ ಚಿತ್ತವನ್ನು ಮತ್ತು ಆತನ ಕ್ರಿಯೆಗಳನ್ನು ನಮಗೆ ಕಾಣುವಂತೆ ಮಾಡುತ್ತಾರೆ. ಆದ್ದರಿಂದ ದೇವರು ವಾಕ್ಯ ಹೇಳುತ್ತದೆ, ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳುತ್ತೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ಪ್ರಿಯರೇ, ನಾವು ಈಗ ಪ್ರಾರ್ಥನೆಯನ್ನು ಆರಂಭ ಮಾಡೋಣ. ಹಾಗಾಗಿ ನನ್ನ ಪ್ರೀತಿ ದೇವಜನರೆಲ್ಲರೂ ಕೂಡ ನಿಮ್ಮನ್ನು ಪ್ರೀತಿಯಿಂದ ನಾನು ಆಹ್ವಾನಿಸುತ್ತೇನೆ. ಏನೇ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರು, ಯಾವುದೇ ಇಂಪಾರ್ಟೆಂಟ್ ವಿಷಯಗಳು ನಿಮಗೆ ಈ ಸಂದರ್ಭದಲ್ಲಿ ಇದ್ದರೂ ಕೂಡ ದಯವಿಟ್ಟು ಸ್ವಲ್ಪ ಸಮಯ ನಾವು ಕರ್ತನ ಸಾನ್ನಿಧ್ಯದಲ್ಲಿ ನಾವು ಪ್ರಾರ್ಥನೆ ಮಾಡೋದಕ್ಕೆ ಒಂದಾಗಿ ನಾವು ಏನು ಮಾಡೋಣ, ಬೇಡಿಕೊಳ್ಳೋಣ. ಬನ್ನಿರಿ, ಮೊಟ್ಟ ಮೊದಲನೇದಾಗಿ ನಾವು ಬ್ಯಾಂಗ್ಳೂರು ಪಟ್ಟಣಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಬ್ಯಾಂಗ್ಳೂರು ಪಟ್ಟಣದಲ್ಲಿ ಅನೇಕ ಕಷ್ಟದ ಸ್ಥಿತಿಗಳು ನಿಮಗೆ ಚೆನ್ನಾಗಿ ಗೊತ್ತಿದೆ. ಬ್ಯಾಂಗ್ಳೂರು ಪಟ್ಟಣದಲ್ಲಿ ಸುಮಾರು, ಪ್ರಿಯರಾದವರೇ, ನಿಮಗೆ ಗೊತ್ತಿರುವ ಹಾಗೆ ಸುಮಾರು 1,75,00,000ಕ್ಕಿಂತ ಅಧಿಕವಾದಂಥ ಜನರಿದ್ದಾರೆ. ಹಾಗಾಗಿ ಬ್ಯಾಂಗ್ಳೂರು ಪಟ್ಟಣಕ್ಕಾಗಿ ನಾವು ಪ್ರತಿ ಏರಿಯಾಗಳಿಗಾಗಿ ನೆನೆಸಿ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರಿಗೂ ಕೂಡ ಸುವಾರ್ತೆ ತಲುಪಬೇಕು. ಪ್ರಿಯರೇ, ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣವಾ? ದಯವಿಟ್ಟು ನೀವಿರುವಂಥ ಸ್ಥಳದಲ್ಲಿ ಕುಳಿತುಕೊಂಡು, ಸಾಧ್ಯವಾದರೆ ಕುಳಿತುಕೊಳ್ಳ್ರಿ, ಎದ್ದು ನಿಂತ್ಕೊಳ್ಳೋದಕ್ಕಾದರೆ ಎದ್ದು ನಿಂತ್ಕೊಳ್ರಿ, ಮೊಣಕಾಲು ಹಾಕ್ಲಿಕ್ಕಾದ್ರೆ ಮೊಣಕಾಲು ಹಾಕ್ರಿ. ಅಥವಾ ನೀವು ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ಈ ಸಮಯದಲ್ಲಿ ನನ್ನೊಂದಿಗೆ ಸೇರಿ ನೀವೇನು ಮಾಡಿರಿ, ಬ್ಯಾಂಗ್ಳೂರು ಪಟ್ಟಣದ ಹೆಸರುಗಳನ್ನು ನಾನು ಹೇಳುವಾಗ ನೀವು ಆ ಒಂದು ಪ್ರದೇಶಗಳಿಗಾಗಿ ನೀವೇನು ಮಾಡಿರಿ, ಪ್ರಾರ್ಥನೆ ಆರಂಭ ಮಾಡಿರಿ. ಬ್ಯಾಂಗ್ಳೂರು ಪಟ್ಟಣದಲ್ಲಿ ಪ್ರಿಯರಾದವರೇ, ಕೇಂದ್ರ ಬೆಂಗಳೂರು, ಬೆಂಗಳೂರು ಬಜಾರ್, ಅಂಬೇಡ್ಕರ್ ಬೀದಿ, ಹೈಕೋರ್ಟ್, ಚಿಕ್ಕಪೇಟೆ, ನಗದಪೇಟೆ, ಕಾಟನ್ಪೇಟೆ, ವಸಂತನಗರ, ಬಸವನಗುಡಿ, ಹನುಮಂತನಗರ, ಫ್ರೇಸರ್ ಟೌನ್, ಕಾಕ್ಸ್ ಟೌನ್, ಹಲಸೂರು, ಅಗ್ರಹಾರ, ವಿವೇಕನಗರ, ಇಂದಿರಾನಗರ, ದೊಮ್ಮಲೂರು, ರಾಜಾಜಿನಗರ. ಉತ್ತರ ಬೆಂಗಳೂರಿನಲ್ಲಿ ಮಲ್ಲೇಶ್ವರ, ಯಶವಂತಪುರ, ಶ್ರೀರಾಂಪುರ, ಆನಂದನಗರ, ಆರ್.ಟಿ. ನಗರ, ನಾಗವಾರ, ಯಲಹಂಕ. ಪೂರ್ವ ಬೆಂಗಳೂರು ಬಾಣಸವಾಡಿ, ಶಿವಾಜಿನಗರ, ಆಡುಗೋಡಿ, HSR ಲೇಔಟ್, ಮಾರತಹಳ್ಳಿ. ದಕ್ಷಿಣ ಬೆಂಗಳೂರು ಜಯನಗರ, ಅಶೋಕನಗರ, ಕೋರಮಂಗಲ, ಬನಶಂಕರಿ. ಪಶ್ಚಿಮ ಬೆಂಗಳೂರು ವಿಜಯನಗರ, ನಾಗರಬಾವಿ, ಕಿಂಗೇರಿ, ಬಿಡದಿ. ಹೊರವಲಯ ಗ್ರಾಮೀಣ ಆನೇಕಲ್, ಅತ್ತಿಬೆಲೆ, ಜಿಗಣಿ, ದೇವನಹಳ್ಳಿ, ಸರ್ಜಾಪುರ. ಪ್ರಿಯರೇ, ಇಷ್ಟು ನಗರಗಳು
ದೇವನಾಮಕ್ಕೆ ಸ್ತೋತ್ರ. ಇಲ್ಲಿರುವಂಥ ಏರಿಯಾಗಳಿಗಾಗಿ ನಾವು ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕ ತಂದೆಯಾದ ದೇವರೇ, ಬ್ಯಾಂಗ್ಳೂರು ಪಟ್ಟಣದಲ್ಲಿ ವಾಸಿಸುತ್ತಿರುವಂತಹ ಪ್ರತಿಯೊಬ್ಬೊಬ್ಬ ಸಹೋದರ ಸಹೋದರಿಯವರಿಗೆ ದೇವರಾದ ಕರ್ತನೇ, ಈ ದಿನದಲ್ಲಿ ನಿನ್ನ ಪ್ರೀತಿಯ ಸುವಾರ್ತೆಯು ತಲುಪುವಂತೆ ಕೃಪೆ ಮಾಡಬೇಕೆಂಬುದಾಗಿ ಬೇಳ್ತೇನೆ. ಕಲ್ವಾರಿ ಕ್ರೂಚಿಯಲ್ಲಿ ನೀನು ಎಲ್ಲರಿಗಾಗಿ ರಕ್ತ ಸುರಿಸಿ ಪ್ರಾಣ ಕೊಟ್ಟು ಸತ್ತು ಜೀವಿತನ ಗೆದ್ದು ಇವತ್ತು ಕೂಡ ಜೀವಿಸುತ್ತಿರುವಂಥ ಪ್ರೀತಿಯುಳ್ಳ ದೇವರಾಗಿದ್ದೀಯ ಕರ್ತನೇ, ಸ್ತೋತ್ರ. ದೇವರೇ, ಏನೇ ಬೇಡಿದ್ರು ಕೊಡುವಂಥ ದೇವರಾಗಿದ್ದೀಯ. ಶಾಂತಿ, ಸಮಾಧಾನ, ಪಾಪ ಕ್ಷಮಾಪಣೆ, ಸ್ವಸ್ಥತೆ, ಆರೋಗ್ಯ ಪ್ರತಿಯೊಂದನ್ನು ನೀನು ಕೊಡುವ ದೇವರಾಗಿರುವುದರಿಂದ ಕರ್ತನೇ, ಈ ಬ್ಯಾಂಗ್ಳೂರು ಪಟ್ಟಣದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಮನಕಣ್ಗಳು ತೆರೆಯಲ್ಪಡಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ಕರ್ತನೇ, ಈ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಕರ್ತನೇ ಸ್ತೋತ್ರ, ಜನಗಳು ರಕ್ಷಣೆ ಹೊಂದಬಾರದೆಂಬುದಾಗಿ ಕರ್ತನೇ, ಆಕಾಶ ಮಂಡಲದಲ್ಲಿ ದುರಾತ್ಮ ಸೈನ್ಯಗಳು ಸ್ತೋತ್ರ ನಂಬುವತಕ್ಕಂಥಕ್ಕೆ ಬರುವಂತಹ ಎಲ್ಲ ಮನುಷ್ಯರ ಮನಸ್ಸನ್ನು ಮಂಕು ಮಾಡತಕ್ಕಂಥ ಇಹಲೋಕದ ಹಲ್ಲೆಲೂಯಾ ಸ್ತೋತ್ರ ದೇವರನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬಂಧಿಸುತ್ತೇವೆ. ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರಪ್ಪ. ಬ್ಯಾಂಗ್ಳೂರು ಪಟ್ಟಣದ ಮೇಲೆ ನಿನ್ನ ಕೃಪೆ ಸುರಿಲಪ್ಪ. ಬ್ಯಾಂಗ್ಳೂರು ಪಟ್ಟಣದ ಮೇಲೆ ನಿನ್ನ ಆಶೀರ್ವಾದ ಇಳಿದು ಬರ್ಲಿಕ್ಕರ್ತಾನೆ. ಬ್ಯಾಂಗ್ಳೂರು ಪಟ್ಟಣದಲ್ಲಿ ಇರ್ತಕ್ಕಂಥ ಜನಗಳ ಕಣ್ಗಳು ತೆರೆಯಲ್ಪಟ್ಟವರೆಲ್ಲ ರಕ್ಷಣೆ ಹೊಂದಲಿ ಕರ್ತನೆ, ಸ್ತೋತ್ರ. ಮಾನಸಾಂತರ ಪಡಲಿ ಕರ್ತನೆ, ಸ್ತೋತ್ರ. ನೀತಿ ನ್ಯಾಯ ಧರ್ಮ ಸತ್ಯದಲ್ಲಿ ನಡೆಯಲಿ ಕರ್ತನೆ, ಸ್ತೋತ್ರ. ಅಪ್ಪ, ಅವರು ನಂಬಿಕೆಯನ್ನು ನಿಜ ದೇವರು ಮತ್ತು ರಕ್ಷಕನ ಮೇಲೆ ಇಡುವಂತೆ ದೇವರೇ, ನಿನ್ನ ಒಂದು ಬರೋಣ ಇದೆ ಅನ್ನತಕ್ಕಂಥ ಕರ್ತನೆ ಆ ಒಂದು ಮಾತುಗಳನ್ನು ತಿಳಿದುಕೊಂಡು ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ಸಹಾಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜೀವಳ ತಂದೆಯೇ. ಆಮೇನ್, ಆಮೇನ್. ಪ್ರಿಯರೇ, ಈಗ ನಾವು ಎರಡನೇದಾಗಿ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 7.5 ಕೋಟಿ ಜನರು ಇದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ತೇವೆ. ಹಾಗಾಗಿ ಕರ್ನಾಟಕ ರಾಜ್ಯದ ಜನತೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಕರ್ನಾಟಕದ ಎಲ್ಲ ಜಿಲ್ಲೆಗಳು, ವಿಶೇಷವಾಗಿ ಬ್ಯಾಂಗ್ಳೂರು ವಿಭಾಗ, ಬ್ಯಾಂಗ್ಳೂರು ನಗರ, ಬ್ಯಾಂಗ್ಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಕೊಡಗು, ಚಿಕ್ಕಮಗಳೂರು, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ, ವಿಜಯಪುರ, ಬಾಗಲಕೋಟೆ, ಕಲಬುರಗಿ ವಿಭಾಗ, ಕಲಬುರಗಿ, ಯಾದಗಿರಿ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಬೀದರ್, ವಿಜಯನಗರ ಜಿಲ್ಲೆ, ಈ ಎಲ್ಲ ಜಿಲ್ಲೆಗಳಿಗಾಗಿ ನಾವೇನು ಮಾಡೋಣ? ಕರ್ನಾಟಕ ರಾಜ್ಯದ ಜನತೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಭೆಗಳು ಹೇರಾಳವಾಗಿ ಆಗಬೇಕು. ಸುವಾರ್ತೆ ಎಲ್ಲ ಕಡೆಯಲ್ಲಿ ಸಾರಲ್ಪಡಬೇಕು. ಕ್ರಿಸ್ತನ ಮಕ್ಕಳಿಗೆ ವಿರೋಧವಾಗಿ ಎದ್ದೇಳುವಂಥ ಸುವಾರ್ತೆಗೆ ವಿರೋಧವಾದಂಥ ಶಕ್ತಿಗಳನ್ನು ಕರ್ತನು ಬಂಧಿಸಬೇಕು. ದೇವರ ಮಕ್ಕಳು ಸುವಾರ್ತೆ ಸಾರಲು ಯಾವ ಅಡ್ಡಿಗಳು ಇರಬಾರದು. ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ರೈತರ ಸಮಸ್ಯೆಗಳು ಸರಿ ಹೋಗಬೇಕು, ರಾಜಕೀಯ ಸಮಸ್ಯೆಗಳು ಸರಿ ಹೋಗಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯಾದಂಥ ಅನೇಕ ರೀತಿಯಾದಂಥ ದಂಪತಿಗಳಲ್ಲಿ ಅನೇಕ ಅಸಮಾಧಾನಗಳು, ಕುಟುಂಬದಲ್ಲಿ ಹೋರಾಟಗಳು, ಮಾಟ ಮಂತ್ರಗಳು, ಪ್ರೇರೆ ಅನಾರೋಗ್ಯಗಳು ಮಾತ್ರವೇ ಅಲ್ಲದೆ ಈ ಲೋಕದಲ್ಲಿ ಅನೇಕರು ಕೆಲಸ ಇಲ್ಲದೆ ಬೇರೆ ಬೇರೆ ಮಾರ್ಗದಲ್ಲಿ ತಿರುಗಿಕೊಳ್ಳುತ್ತಿದ್ದಾರೆ. ಯವನಸ್ಥರು ಅನೇಕ ಮದ್ಯ ಪಾನಗಳಿಗೆ ತಿರುಗಿಕೊಳ್ಳುತ್ತಿದ್ದಾರೆ. ಯವನಸ್ಥರು ಕೆಟ್ಟ ಕೆಟ್ಟ ಅಭ್ಯಾಸಗಳಿಗೆ, ಅನೇಕ ರೀತಿಯಾದಂಥ ಬೇರೆ ಬೇರೆ ರೀತಿಯಾದಂಥ ವಿಷಯಗಳಿಗೆ, ಕೆಟ್ಟ ಕೆಟ್ಟ ಒಂದು ಮಾರ್ಗಗಳಿಗೆ ಹೋಗ್ತಿದ್ದಾರೆ. ಅವ್ರಿಗೆ ಏನು ಮಾಡಬೇಕು ಗೊತ್ತಿಲ್ಲ. ಆ ರೀತಿಯಾದ ಕರ್ನಾಟಕದ ಪರಿಸ್ಥಿತಿಗಳು ಸರಿ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಜನರ ಸಂಖ್ಯೆ ಇದೆ. ಆ ಜನರ ಸಂಖ್ಯೆಯಲ್ಲಿ ನೋಡಿ ಎಲ್ಲ ಜನಗಳು ಸಮಾಧಾನವಾಗಿ ಇಲ್ಲ, ಒಗ್ಗಟ್ಟಾಗಿ ಇಲ್ಲ. ಪ್ರೇರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಅಲ್ಲೋಲ ಕಲ್ಲೋಲವಾದಂಥ ಸ್ಥಿತಿಗಳು ನಾವು ನೋಡ್ತಾ ಇದ್ದೇವೆ. ಕೆಲಸ ಇಲ್ಲ, ಬಡತನ, ಅನೇಕ ರೀತಿಯಾದಂಥ ಕೊಲೆಗಳು ನಡೀತಾ ಇದೆ. ದೇವಜನರೇ ಅನೇಕ ರೀತಿಯಾದಂಥ ಕಿಡ್ನಾಪ್ ನಡೀತಾ ಇದೆ. ಅನೇಕ ರೀತಿಯಾದಂಥ ವ್ಯಭಿಚಾರಗಳು, ವೇಷಿತನಗಳು, ಅನೇಕ ರೀತಿಯಾದ ಮಾಂತ್ರಿಕ ಶಕ್ತಿಗಳು, ಹೇಳಕ್ಕ ಅಸಾಧ್ಯವಾದಂಥ ನೋವುಗಳು, ಸಂಕಟಗಳು ತುಂಬಿದೆ ನಮ್ಮ ಕರ್ನಾಟಕ ರಾಜ್ಯ. ಹಾಗಾಗಿ ಕರ್ನಾಟಕ ರಾಜ್ಯಕ್ಕಾಗಿ ಭಾರತದಿಂದ ಎಲ್ಲ ಜಿಲ್ಲೆಗಳಿಗೆ ನಾವು ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಪ್ರೇರೆ, ದಯಮಾಡಿ ನನ್ನ ಜೊತೆಲಿ ಸೇರಿ ಪ್ರಾರ್ಥನೆ ಮಾಡಬೇಕು. ಏಕ ಮನಸ್ಸಿಂದ ನಾವು ಪ್ರಾರ್ಥಿಸುವಾಗ ಕರ್ತನು ಯೋಬನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡಿದ ಬಳಿಕ ಎಲ್ಲ ಅವನ ದುಸ್ಥಿತಿಯನ್ನು ಹೋಗಲಾಡಿಸಿದಂತೆ ಖಂಡಿತ ನೀವು ಕರ್ನಾಟಕ ರಾಜ್ಯಕ್ಕೆ ಪ್ರಾರ್ಥನೆ ಮಾಡುವಾಗ ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸ್ತಾರೆ. ಬನ್ರಿ ಪ್ರಾರ್ಥನೆ ಮಾಡೋಣ. ಪ್ರಿಯ ದೇವಜನರೇ, ಕರ್ತನಾದ ಯೇಸು ಸ್ವಾಮಿ, ಈ ಸಮಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ
ದೇಶಕ್ಕಾಗಿ ಪ್ರಾರ್ಥಿಸ್ತೇವೆ. ಸುಮಾರು 30 ಜಿಲ್ಲೆಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ರೈತರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ರೈತರ ಒಂದು ಕರ್ತನೆ ಜೀವನದಲ್ಲಿ ಅನೇಕ ಕಷ್ಟ ನಷ್ಟಗಳು, ಬಾಧೆಗಳು ತುಂಬಿಕೊಂಡಿದೆ. ಅವರೆಲ್ಲ ಕಷ್ಟ ನಷ್ಟಗಳು ತೊಲಗಿಸಪ್ಪ. ಅವ್ರಿಗೆ ಬೇಕಾದಂಥ ಜಮೀನಿಗೆ ಕರ್ತನೆ ನೀರಿನ ವ್ಯವಸ್ಥೆಯನ್ನು ಏರ್ಪಡಿಸಿಕೊಟ್ಟು ಅಪ್ಪ, ಅವ್ರಿಗೆ ಬೇಕಾದಂಥ ನೆಮ್ಮದಿ ಶಾಂತಿ ಅನುಗ್ರಹಿಸಿಕೊಟ್ಟು, ಅವರ ಕುಟುಂಬಗಳನ್ನು ಆಶೀರ್ವಿಸಿಕೊಟ್ಟು, ಅವರಿಗೆ ಕರ್ತನೆ ಎಲ್ಲ ರೀತಿಯಾದಂಥ ಅನಾರೋಗ್ಯಗಳಿಂದ ಬಿಡುಗಡೆ ಕೊಟ್ಟು, ಪ್ರತಿಯೊಂದು ರೈತರುಗಳು ಕರ್ತನೆ ಹೌದು ಸ್ವಾಮಿ ಚೆನ್ನಾಗಿ ಕರ್ತನೆ ಅಪ್ಪ ಬೆಳೆಯನ್ನು ಬೆಳಿಲಿಕ್ಕಾಗುತ್ತೆ ನೀನು ಕೃಪೆ ಮಾಡಿ ತಂದೆ ಸ್ತೋತ್ರ. ಅವ್ರ ಮನೆಯಲ್ಲಿರುವಂಥ ಎಲ್ಲ ಮಕ್ಕಳು ಆಶೀರ್ವಾದವಾಗಿ ಸಮಾಧಾನವಾಗಿರುವಂತೆ ಕೃಪೆ ಮಾಡಿ ಅವರ ರಕ್ಷಣೆ ಕೊಡು ಕರ್ತನೆ ಸ್ತೋತ್ರ. ಹೌದು, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿ ಒಂದೊಂದು ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಸಹೋದರ ಸಹೋದರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನೋವಿನಲ್ಲಿ, ಸಂಕಟದಲ್ಲಿ, ವ್ಯಾಧಿಯಲ್ಲಿ ಬಿದ್ದುಕೊಂಡಿರ್ತಕ್ಕಂಥ ಒಬ್ಬೊಬ್ಬರನ್ನು ಸ್ವಸ್ಥಪಡಿಸು ಕರ್ತನೆ ಸ್ತೋತ್ರ. ಅಪ್ಪ, ಮಾಟ ಮಂತ್ರದಲ್ಲಿ ಕಟ್ಟಲ್ಪಟ್ಟವರನ್ನು ಬಿಡುಗಡೆ ಮಾಡು ಕರ್ತನೆ ಸ್ತೋತ್ರ. ಹಲ್ಲೆಲೂಯಾ. ಪಾಪ ಶಾಪದಲ್ಲಿ ಕಟ್ಟಲ್ಪಟ್ಟಿರ್ತಕ್ಕಂಥ ಎಲ್ಲ ಹಲ್ಲೆಲೂಯಾ ಸ್ತೋತ್ರ. ಎಲ್ಲರನ್ನು ಕರ್ತನೆ ಪಾಪ ಶಾಪಗಳಿಂದ ಬಿಡುಗಡೆ ಮಾಡು ಕರ್ತನೆ ಸ್ತೋತ್ರ. ದೇವರೇ, ಪ್ರತಿ ಒಂದೊಂದು ಯೌವನಸ್ಥರು ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗತಕ್ಕಂಥವ್ರನ್ನ ಬಿಡುಗಡೆ ಮಾಡಿ ರಕ್ಷಿಸು ಕರ್ತನೆ ಸ್ತೋತ್ರ. ಹೌದು ಸ್ವಾಮಿ, ಕರ್ನಾಟಕ ರಾಜ್ಯದ ಹಲ್ಲೆಲೂಯಾ ಸ್ತೋತ್ರಪ್ಪ, ಸುಮಾರು 7.5 ಕೋಟಿ ಆತ್ಮಗಳು ಕೂಡ ಕರ್ತನೆ ನಿನ್ನ ಸುವಾರ್ತೆಯನ್ನು ಕರ್ತನೆ ಸ್ತೋತ್ರ ಕೇಳಬೇಕಪ್ಪ. ಶುಭ ವಾರ್ತೆಯನ್ನು ಕೇಳಬೇಕು. ಹಲ್ಲೆಲೂಯಾ, ರಕ್ಷಣೆ ಸಂದೇಶವನ್ನು ಕೇಳಬೇಕು. ದೇವರೇ, ಮಾನಸಾಂತರ ಪಡಬೇಕು. ಈ ಸಂತೋಷದ ಸುದ್ದಿಯನ್ನೆಲ್ಲರೂ ಸ್ವೀಕರಿಸಿಕೊಂಡು ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕು. ಕರ್ತನೆ, ಒಬ್ಬೊಬ್ಬರನ್ನ ಬಿಡುಗಡೆ ಮಾಡಿ ಸ್ವಾಮಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕರು ಅಪ್ಪ ಸ್ತೋತ್ರ ಯುದ್ಧಕ್ಕಾಗಿ ಸೈನ್ಯದಲ್ಲಿ ಸೇರಿದ್ದಾರೆ. ಸೈನ್ಯದಲ್ಲಿ ಸೇರಿದಂಥ ಆ ಕುಟುಂಬಗಳೆಲ್ಲರನ್ನು ನಾವು ಜ್ಞಾಪಕ ಮಾಡ್ಕೊಳ್ತೇವೆ. ವ್ಯಾಪಾರಿಗಳನ್ನು ನಾವು ಜ್ಞಾಪಕ ಮಾಡ್ಕೊಳ್ತೇವೆ. ಹೌದು ಸ್ವಾಮಿ, ಬಿಸ್ನೆಸ್ ಮಾಡುವಂಥ ಪ್ರತಿಯೊಬ್ಬರನ್ನು ಕೂಡ ಅನೇಕ ಲಾಸಲ್ಲಿರ್ತಕ್ಕಂಥ ಆಶೀರ್ವದಿಸಿ ಬಲಪಡಿಸು ಕರ್ತನೆ. ಅಪ್ಪ, ನೀನಾಗಿ ಮಾಡೋದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಕರ್ನಾಟಕ ರಾಜ್ಯವನ್ನು ನೀನು ರಕ್ಷಿಸೋದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಯೇಸುವಿನ ನಾಮದಲ್ಲಿ ಬೇಡ್ತೇವೆ ತಂದೆ, ಆಮೇನ್. ಕರ್ತನಿಗೆ ಸ್ತೋತ್ರ. ಪ್ರಿಯರಾದರೆ, ಈಗ ನಾವು ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದರೆ ಭಾರತ ದೇಶದಲ್ಲಿ ಸುಮಾರು ಕರ್ತನಿಗೆ ಸ್ತೋತ್ರ 146 ಕೋಟಿಗಳಿಂದ ಅಧಿಕವಾದಂಥ ಆತ್ಮಗಳು ಇದ್ದಾರೆ. ಹಾಗಾಗಿ ನಮ್ಮ ಭಾರತ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಭಾರತ ದೇಶದಲ್ಲಿ ಇವತ್ತು ಪ್ರಿಯ ದೇವಜನರೇ ಸಾಲದಲ್ಲಿದೆ ನಮ್ಮ ದೇಶ. ಕರ್ತನಿಗೆ ಸ್ತೋತ್ರ. ಸಾಲದಿಂದ ಬಿಡುಗಡೆ ಆಗಬೇಕು. ನಮ್ಮ ದೇಶದಲ್ಲಿ ಬೆಳ್ಳಿ ಬಂಗಾರ ಕರ್ತನಿಗೆ ಸ್ತೋತ್ರ ಹೇರಾಳವಾಗಿದೆ. ಕರ್ತನಿಗೆ ಸ್ತೋತ್ರ. ಗ್ರಾನೈಟ್ಸ್ ಇದೆ, ಮರಗಳಿದೆ, ಮೀನುಗಳಿದೆ. ಕರ್ತನಿಗೆ ಸ್ತೋತ್ರ. ಅವುಗಳನ್ನೆಲ್ಲ ಮಾರಿದ್ರೆ ಒಳ್ಳೆ ದುಡ್ಡು ಬರುತ್ತೆ. ಮರಳಿಂದ ಹಿಡಿದು ಕಲ್ಲಿಂದ ಹಿಡಿದು ಪ್ರತಿಯೊಂದು ಮಾರಾಟ ಮಾಡಿದ್ರೆ ಒಳ್ಳೆ ದುಡ್ಡು ಬರುತ್ತೆ. ಹಾಗಾಗಿ ನಾವು ಬಡತನದಲ್ಲಿ ಇರುವಂಥ ಅವಶ್ಯಕತೆ ಇಲ್ಲ. ಬಡತನದಲ್ಲಿ ಹೋಗ್ತಾ ಇದ್ದೇವೆ. ಅನೇಕ ವಿದ್ಯೆ ಬಹಳ ಕಡಿಮೆ ಇದೆ. ನಮ್ಮ ದೇಶದ ಜನರಿಗೆ ವಿದ್ಯೆಯಲ್ಲಿ ಓದಿರ್ತಕ್ಕಂಥವ್ರು ಬಹಳ ಕಡಿಮೆ ಇದ್ದಾರೆ. ಅವಿದ್ಯಾವಂತರು ಜಾಸ್ತಿ ಇದ್ದಾರೆ. ಸೊ ಈ ರೀತಿಯಾಗಿ ಅನೇಕ ನಾನಾ ಸಮಸ್ಯೆಗಳಿರ್ತಕ್ಕಂಥ ನಮ್ಮ ದೇಶವನ್ನು ನಾವು ನೆನಪಿನಲ್ಲಿ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಬನ್ನಿ ದೇವಜನರೇ, ಭಾರತದ ಎಲ್ಲ ರಾಜ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಸುಮಾರು ಕರ್ತನಿಗೆ ಸ್ತೋತ್ರ 30 ರಾಜ್ಯಗಳಿದೆ. ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಅಸ್ಸಾಂ, ಬಿಹಾರ, ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ರಾಜಸ್ಥಾನ, ಸಿಕ್ಕಿಂ, ತಮಿಳುನಾಡು, ತೆಲಂಗಾಣ, ತ್ರಿಪುರ, ಉತ್ತರ ಪ್ರದೇಶ, ಉತ್ತರಾಖಂಡ. ಈ ರೀತಿಯಾಗಿ ಅಂಡಮಾನ್ ನಿಕೋಬಾರ್ ಮತ್ತು ದ್ವೀಪಗಳು, ಚಂಡೀಗಢ, ದಾದ್ರಾ ಮತ್ತು ಹವೇಲಿ ಮತ್ತು ಅಮನ್ ದಿದಿಯಾ, ದೆಹಲಿ ಪ್ರದೇಶ, ಲಡಾಖ್, ಲಕ್ಷದ್ವೀಪ, ಪುದುಚೇರಿ, ಜಮ್ಮು ಮತ್ತು ಕಾಶ್ಮೀರ. ಈ ರೀತಿಯಲ್ಲಿ ಎಲ್ಲ ಕಡೆಗಳಲ್ಲಿರ್ತಕ್ಕಂಥವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೂಡ ಕಣ್ಗಳ ಮುಚ್ಚಿಕೊಂಡು ಭಾರತ ದೇಶಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ, ನಮ್ಮ ಭಾರತ ದೇಶವನ್ನು ಆಶೀರ್ವದಿಸು. ಭಾರತ ದೇಶದಲ್ಲಿ ಕರ್ತನೆ ಹಲ್ಲೆಲೂಯಾ ಸ್ತೋತ್ರ. 146 ಕೋಟಿ ಆತ್ಮಗಳು ಕರ್ತನೆ ಸ್ತೋತ್ರ. ಹಲ್ಲೆಲೂಯಾ ಸ್ತೋತ್ರ. ಜೀವಿಸುವುದಕ್ಕೆ ಓ ಕರ್ತನೆ, ಪ್ರತಿ ಒಂದು ಪ್ರದೇಶದಲ್ಲಿ ನಾವು ನೋಡುವಾಗ, ಹಳ್ಳಿಗಳಲ್ಲಿ ನೋಡುವಾಗ ಅಯ್ಯ ಸ್ತೋತ್ರ, ಹೊಟ್ಟೆ ಕಿಚ್ಚುಗಳು, ಒಬ್ಬರಿಗೆ ವಿರೋಧವಾಗಿ ಒಬ್ಬರಿಗೆ ವಿರೋಧವಾಗಿ ಕರ್ತನೆ ಸ್ತೋತ್ರ. ಇನ್ನೊಂದು ಕುಟುಂಬ, ಹಲ್ಲೆಲೂಯಾ, ಕುಟುಂಬಗಳ ವಿರೋಧವಾಗಿ ಕುಟುಂಬ, ರಾಜ್ಯಗಳ ವಿರೋಧವಾಗಿ ರಾಜ್ಯಗಳು, ಈ ರೀತಿ ಎದ್ದು ನಮ್ಮ ದೇಶವು ನಾಶವಾಗುತ್ತಿದೆ ದೇವಾ. ಅಪ್ಪ ಸ್ತೋತ್ರ. ದ್ವೇಷದಿಂದ ನಾಶವಾಗುತ್ತಿದೆ, ಒಗ್ಗಟ್ಟಿಲ್ಲದೆ ನಾಶವಾಗುತ್ತಿದೆ, ನೆಮ್ಮದಿ ಇಲ್ಲದೆ ನಾಶವಾಗುತ್ತಿದೆ, ಅನಾರೋಗ್ಯದಲ್ಲಿ ನಾಶವಾಗುತ್ತಿದೆ, ಅಪ್ಪ ವಿದ್ಯೆ ಇಲ್ಲದೆ ನಾಶವಾಗುತ್ತಿದೆ, ಬಡತನದಲ್ಲಿ ನಾಶವಾಗುತ್ತಿದೆ. ಈ ನಮ್ಮ ಭಾರತ ದೇಶ ಈ ಎಲ್ಲ ನಾಶನದ ಸ್ಥಿತಿಯಿಂದ ದೇವರೇ ಬಿಡುಗಡೆ ಮಾಡಯ್ಯ. ಅಯ್ಯ ಬಿಡುಗಡೆ ಮಾಡಯ್ಯ. ನಮ್ಮ ಭಾರತ ದೇಶವನ್ನು ಎಲ್ಲ ಕಣ್ಣೀರು, ವೇದನೆ, ದುಃಖದಿಂದ ಬಿಡುಗಡೆ ಮಾಡು. ಬದುಕುತ್ತಿರುವಂತ ಜನರು ನೆಮ್ಮದಿ ಇಲ್ಲದೆ ಭಯದಲ್ಲಿ ನೊಂದು ಬೆಂದು ಕರ್ತನೆ ಜೀವಿಸುತ್ತಿರತಕ್ಕಂಥವರಾಗಿದ್ದಾರೆ. ಓ ದಿನನಿತ್ಯ ಆತ್ಮಹತ್ಯೆಗಳು ನಮ್ಮ ಭಾರತ ದೇಶ ನಡೀತಿದೆ. ಇದೆಲ್ಲವೂ ನಿಲ್ಲುವುದಕ್ಕೆ ನಿನ್ನ ಕೃಪೆ, ನಿನ್ನ ಕೃಪೆ, ನಿನ್ನ ಕೃಪೆ ಸುರಿಸು ರಕ್ಷಕ. ಅಯ್ಯ ಸ್ತೋತ್ರ. ಹೊಟ್ಟೆ ಕಿಚ್ಚುಗಳು, ಒಬ್ಬರಿಗೆ ವಿರೋಧವಾಗಿ ಒಬ್ಬರು, ಒಬ್ಬರಿಗೆ ವಿರೋಧವಾಗಿ ರಾಜ್ಯಗಳು, ಈ ರೀತಿ ಎದ್ದು ನಮ್ಮ ದೇಶವು ನಾಶವಾಗುತ್ತಿದೆ ದೇವಾ. ಅಪ್ಪ ಸ್ತೋತ್ರ. ದ್ವೇಷದಿಂದ ನಾಶವಾಗುತ್ತಿದೆ, ಒಗ್ಗಟ್ಟಿಲ್ಲದೆ ನಾಶವಾಗುತ್ತಿದೆ, ಅನಾರೋಗ್ಯದಲ್ಲಿ ನಾಶವಾಗುತ್ತಿದೆ, ಅಪ್ಪ ವಿದ್ಯೆ ಇಲ್ಲದೆ ನಾಶವಾಗುತ್ತಿದೆ,
ನಿನ್ನ ಕೃಪೆ ಸುರಿಸು ನಮ್ಮ ಭಾರತದ ಮೇಲೆ. ನಮ್ಮ ಭಾರತದ ಎಲ್ಲಾ ಜನಗಳ ಹೃದಯದ ಕಣ್ಗಳನ್ನು ತೆರೆ ರಕ್ಷಕ. ಆಕಾಶ ಮಂಡಲದಲ್ಲಿ ಭಾರತಕ್ಕೆ ವಿರುದ್ಧವಾಗಿ ಹೋರಾಡುವಂತ ಎಲ್ಲ ದುಷ್ಟ ಅಂಧಕಾರ ಶಕ್ತಿಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ. ಹಲ್ಲೆಲೂಯಾ, ಸ್ತೋತ್ರ. ಪರಲೋಕ ದೇವದೂತರುಗಳು ಇಳಿದು ಬಂದು, ಗ್ಯಾಬ್ರಿಯಲ್ ಸೈನ್ಯವು, ಮಿಕಾಯಲ್ ಸೈನ್ಯವು ಇಳಿದು ಬಂದು ನಮ್ಮ ದೇಶಕ್ಕೆ ವಿರೋಧವಾಗಿ ಹೋರಾಡುವಂತ ಮಾಟ ಮಂತ್ರ ಶಕ್ತಿಗಳು, ದುರಾತ್ಮ ಶಕ್ತಿಗಳು, ಸೈತಾನ ಶಕ್ತಿಗಳು ಯೇಸುವಿನ ನಾಮದಲ್ಲೆಲ್ಲ ನಿರ್ಮೂಲವಾಗುವಂತೆ. ಹಲ್ಲೆಲೂಯಾ, ಸ್ತೋತ್ರಪ್ಪ. ನಮ್ಮ ದೇಶದಲ್ಲಿರುವಂತ ಎಲ್ಲ ಪಾಪಕಟ್ಟು, ಶಾಪಕಟ್ಟು, ಸೈತಾನನ ಎಲ್ಲಾ ಕೋಟೆ, ಹಲ್ಲೆಲೂಯಾ ಸ್ತೋತ್ರ, ಕೆಡವಲ್ಪಡುವಂತೆ, ಅವನ ಕ್ರಿಯೆಗಳು ನಾಶವಾಗುವಂತೆ ಯೇಸುವಿನ ನಾಮದಲ್ಲಿ ಕರ್ತನೆ ಒಂದು ಹೋರಾಟ, ಹಲ್ಲೆಲೂಯಾ ಸ್ತೋತ್ರ ಮಾಡಲಿ ಅಂತ, ಹಲ್ಲೆಲೂಯಾ ಒಂದು ಯುದ್ಧ ಮಾಡಲಿ ಅಂತ, ಒಂದು ಬಿಡುಗಡೆ ಬರಲಿ ಅಂತ, ಹಲ್ಲೆಲೂಯಾ ನಮ್ಮ ದೇಶದ ಜನರಿಗೆ ಕ್ಷೇಮವಾಗಲಿ ಅಂತ, ಸುಕ್ಷೇಮವಾಗಲಿ ಅಂತ ಪ್ರಾರ್ಥಿಸುತ್ತೇವೆ. ಹೌದ ಸ್ವಾಮಿ, ನೀನು ಕರುಣಿಸಬೇಕು ನಮ್ಮ ದೇಶವನ್ನು. ಸುವಾರ್ತೆಯಲ್ಲಿ ಹಲ್ಲೆಲೂಯಾ ಸ್ತೋತ್ರ ಕರ್ತನೆ, ನಮ್ಮ ದೇಶದ ಜನರು ನಂಬಿಕೆ ಇಡಬೇಕು, ಸತ್ಯದಲ್ಲಿ ನಂಬಿಕೆ ಇಡಬೇಕು. ಹಲ್ಲೆಲೂಯಾ ಸ್ತೋತ್ರ, ಸತ್ಯ ಆ ವಾಕ್ಯದಲ್ಲಿ ನಂಬಿಕೆ ಇಡಬೇಕು. ಒಬ್ಬೊಬ್ಬರು ಆ ರೀತಿಯಾಗಿ ಬಲಪಡಿಸಲ್ಪಡಲಿ. ಯೇಸು ಸ್ವಾಮಿ, ನಿನ್ನ ಕೃಪೆ ಉಂಟಾಗಲಿ. ನೀನು ನಮ್ಮೆಲ್ಲರ ರಕ್ಷಣೆಗಾಗಿ ಪ್ರಾಣ ಕೊಟ್ಟು, ಜೀವ ಕೊಟ್ಟು, ಸತ್ತು ಎದ್ದು ಎಲ್ಲರನ್ನು ಪ್ರೀತಿಸಿ, ಎಲ್ಲರನ್ನು ರಕ್ಷಿಸಿ ದೇವ ರಾಜ್ಯ ಸೇರಿಸಲು ತವಕ ಪಡುತ್ತಿರುವಂತಹ ಪ್ರೀತಿಯುಳ್ಳ ಹೃದಯ ನಿನ್ನದು ಸ್ವಾಮಿ. ಯಾವ ಭೇದ ಭಾವ ಇಲ್ಲದೆ, ಯಾವ ಕರ್ತನ ಮೇಲು ಕೀಳಿಲ್ಲದೆ ಎಲ್ಲರನ್ನು ಸಮವಾಗಿ ನೋಡುವಂತ ನಿನ್ನ ಪ್ರೀತಿ ನಮ್ಮ ದೇಶದ ಜನರಿಗೆ ದಯಪಾಲಿಸಿ. ಪ್ರತಿಯೊಬ್ಬರ ರಕ್ಷಣೆ ಹೊಂದಲು ಕೃಪೆ ಮಾಡು ಕರ್ತನೆ. ಸ್ತೋತ್ರ. ನಮ್ಮ ಭಾರತ ದೇಶದ ರೈತರು, ನಮ್ಮ ಭಾರತ ದೇಶದ ಯೋಧರು, ನಮ್ಮ ಭಾರತ ದೇಶದ ಮಹಿಳೆಯರು, ನಮ್ಮ ಭಾರತ ದೇಶದ ಯವನಸ್ಥರು ಕರ್ತನೆ, ಎಲ್ಲರನ್ನು ಕೂಡ ಚಿಕ್ಕವರಿಂದ ದೊಡ್ಡವರ ತನಕ ನೀನು ಆಶೀರ್ವದಿಸು ಕರ್ತನೆ. ಹಲ್ಲೆಲೂಯಾ ಸ್ತೋತ್ರ ರಾಜ್ಯ, ಹಲ್ಲೆಲೂಯಾ ಸ್ತೋತ್ರ ರಾಜ್ಯ, ಹಲ್ಲೆಲೂಯಾ ಸ್ತೋತ್ರ ಕರ್ತನೆ. ಸೈತಾನನಿಗೆ ಅವಕಾಶ ಇರಬಾರದು, ಸೈತಾನನ ಕಾರ್ಯಗಳು ನಡೆಯಬಾರದು. ದೇವರ ಕೃಪೆ ತುಂಬಬೇಕು. ಹಲ್ಲೆಲೂಯಾ ಸ್ತೋತ್ರ. ನಮ್ಮ ದೇಶದಲ್ಲಿ ನಿನ್ನ ರಕ್ತ, ಹಲ್ಲೆಲೂಯಾ ಸ್ತೋತ್ರ, ಸುರಿಸಲ್ಪಟ್ಟು ಎಲ್ಲ ರೀತಿಯಾದಂಥ ಸೈತಾನನ ಕೆಲಸಗಳು ಲಯವಾಗಲಿ. 1 ಯೋಹಾನ 3:8 ಪ್ರಕಾರದಲ್ಲಿ ಅಪಾ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ಯೋಹಾನ ಸುವಾರ್ತೆ 3:16 ಪ್ರಕಾರದಲ್ಲಿ ದೇವರೇ, ಯೋಹಾನ ಸುವಾರ್ತೆ 3:16 ಪ್ರಕಾರವಾಗಿ ಹಲ್ಲೆಲೂಯಾ ಲೋಕದಲ್ಲಿ ನೀನು ಬಂದು ಅಪಾ ಸ್ತೋತ್ರ, ಯಾರಾದರೂ ನಂಬಿಕೆ ಇಟ್ಟರೆ ನಾಶವಾಗದೆ ನಿತ್ಯ ಜೀವ ಪಡೆಯುವಂತೆ ಮಾಡುತ್ತೇನೆ ಎಂದು ವಾಗ್ದಾನ ಮಾಡಿದಂತೆ ಪ್ರತಿಯೊಬ್ಬರಿಗೂ ನಿತ್ಯ ಜೀವ ಉಂಟಾಗುವಂತೆ ಪ್ರಾರ್ಥಿಸುತ್ತೇವೆ. ಎಲ್ಲರನ್ನು ಆಶಿಸು. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ರಾಜಕಾರಣಿಯಿಂದ ಹಿಡಿದು, ಪ್ರತಿಯೊಂದು ಕರ್ತನೆ ಸ್ತೋತ್ರ ಬಿಸ್ನೆಸ್ ಮ್ಯಾನ್ ಇಂದ ಹಿಡಿದು, ಅಪ್ಪ ಸಣ್ಣ ಸಣ್ಣ ಕೆಲಸ ಮಾಡುವಂಥ, ಸಣ್ಣ ಸಣ್ಣ ವ್ಯಾಪಾರ ಮಾಡುವಂಥವರಿಂದ ಹಿಡಿದು, ಪ್ರತಿಯೊಂದೊಂದು ಅಪ್ಪ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಎಲ್ಲ ಸಹೋದರ ಸಹೋದರು, ಪ್ರತಿಯೊಂದು ಕುಟುಂಬಗಳು, ಪ್ರತಿಯೊಂದು ಪ್ರದೇಶಗಳು, ಹಳ್ಳಿ, ಗ್ರಾಮಗಳು, ಪಟ್ಟಣಗಳು, ಜಿಲ್ಲೆಗಳು, ರಾಜ್ಯಗಳು ಆಶೀರ್ವದಿಸಲ್ಪಡಲಿ. ಯೇಸುವಿನ ನಾಮದಲ್ಲಿ ಕರ್ತನೆ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜೀವಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರ ಸ್ತೋತ್ರವಾಗಲಿ. ನಾವು ಬ್ಯಾಂಗ್ಳೂರು ಪಟ್ಟಣಕ್ಕಾಗಿ, ಕರ್ನಾಟಕ ರಾಜ್ಯಕ್ಕಾಗಿ, ಭಾರತ ದೇಶಕ್ಕಾಗಿ ಪ್ರಾರ್ಥನೆ ಮಾಡಿದ್ವಿ. ಈಗ ಪ್ರೇರಾದವರೇ, ನಾವು ಲೋಕದ ಕಟ್ಟ ಕಡೆವರೆಗೂ ಇರತಕ್ಕಂಥ ಎಲ್ಲ ಒಂದು ದೇಶಗಳಿಗಾಗಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಿದ್ದೇವೆ. ನಾವು ಪ್ರತಿಯೊಂದು ಖಂಡಗಳು ಸುಮಾರು ಕರ್ತನಿಗೆ ಸ್ತೋತ್ರ, ಏಷ್ಯಾ ಖಂಡ, ಆಫ್ರಿಕಾ ಖಂಡ, ನಾರ್ತ್ ಕೊರಿಯಾ, ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾ ಮತ್ತು ಅಂಟಾರ್ಟಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾ, ಈ ಖಂಡಗಳಿದೆ. ಈ ಖಂಡಗಳಲ್ಲಿರ್ತಕ್ಕಂಥ ದೇಶಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವ ಜನರೇ, ಕರ್ತನಿಗೆ ಸ್ತೋತ್ರ. ಮೊದಲನೇದಾಗಿ ನಾವು ಕರ್ತನಿಗೆ ಸ್ತೋತ್ರ, ಏಷ್ಯಾದ ಎಲ್ಲ ದೇಶಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ, ಭೂಟಾನ್, ಶ್ರೀಲಂಕಾ, ಮಾಲ್ಡೀವ್ಸ್, ಅಫ್ಘಾನಿಸ್ತಾನ, ಚೀನಾ, ಜಪಾನ್, ಮಂಗೋಲಿಯಾ, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ತೈವಾನ್, ಕರ್ತನಿಗೆ ಸ್ತೋತ್ರ, ಇಂಡೋನೇಷ್ಯಾ, ಮಲೇಷ್ಯಾ, ಸಿಂಗಾಪುರ, ಥೈಲ್ಯಾಂಡ್, ಮ್ಯಾನ್ಮಾರ್, ವಿಯೆಟ್ನಾಂ, ಲಾವೋಸ್, ಕಂಬೋಡಿಯಾ, ಫಿಲಿಪೈನ್ಸ್, ಬ್ರೂನೆ, ಟಮೋರ್, ಲೆಸ್ಟರ್ ಮತ್ತು ಇರಾನ್, ಇರಾಕ್, ಟರ್ಕಿ, ಸೌದಿ ಅರೇಬಿಯಾ, ಯಮನ್, ಒಮನ್, UAE, ಕತಾರ್, ಬಹಾರ್, ಕರ್ತನಿಗೆ ಸ್ತೋತ್ರ. ಇಷ್ಟು ದೇಶಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಪ್ರಿಯರಾದ ದೇವ ಜನರೇ, ನಾವು ದೇಶಗಳಿಗೆ ಪ್ರಾರ್ಥನೆ ಮಾಡುವಾಗ ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ನಾವು ಯುದ್ಧಗಳು ನಿಲ್ಲಬೇಕು ದೇಶಗಳಲ್ಲಿ ಅಂತ ಕೂಡ ಪ್ರಾರ್ಥನೆ ಮಾಡೋಣ. ನಿಮ್ಗೆ ಗೊತ್ತಿದೆ, ಈಗ ನಡೀತಿರ್ತಕ್ಕಂಥ ಯುದ್ಧಗಳು ಅನೇಕ ರೀತಿಯಲ್ಲಿ ಎಲ್ಲರಿಗೂ ನೋವು ಉಂಟು ಮಾಡ್ತಾ ಇದೆ. ಸಂಕಟ ಬಾಧೆಗಳನ್ನು, ಗ್ಯಾಸು, ಪೆಟ್ರೋಲು ಇವುಗಳು ಕೂಡ ದೊರಕದೆ ಬಹಳ ಕಷ್ಟಪಡ್ತಾ ಇದ್ದೇವೆ. ಹಾಗಾಗಿ ಇಸ್ರೇಲ್ ಮತ್ತು
ಅಮೆರಿಕ ಮತ್ತು ಇರಾನ್, ಕರ್ತನಿಗೆ ಸ್ತೋತ್ರ, ಇವರು ಮಾಡತಕ್ಕಂಥ ಯುದ್ಧಗಳು ನಿಲ್ಲುವಂತೆ ಮತ್ತು ಬೇರೆ ಬೇರೆ ಕಡೆಯಿಂದಲೂ ಕೂಡ ಯುದ್ಧಗಳು ಎಲ್ಲೂ ಆರಂಭವಾಗದಂತೆ, ಪರಿಸ್ಥಿತಿಗಳು ಸರೋಗುವಂತೆ ನಾವು ಎಲ್ಲ ದೇಶಗಳಿಗಾಗಿ ಕೂಡ ನಾವು ಪ್ರಾರ್ಥನೆ ಮಾಡೋಣ. ನಾನು ಒಟ್ಟಿಗೆ ಎಲ್ಲ ದೇಶಗಳನ್ನು ನಾನು ನಿಮಗೆ ಹೇಳ್ತೇನೆ, ಕರ್ತನಿಗೆ ಸ್ತೋತ್ರ ಪ್ರಾರ್ಥನೆ ಮಾಡೋದಕ್ಕಾಗಿ. ಮತ್ತು ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಆಫ್ರಿಕಾ ಖಂಡದಲ್ಲಿರ್ತಕ್ಕಂಥ ಅಲ್ಜೇರಿಯಾ, ಈಜಿಪ್ಟು, ಲಿಬಿಯಾ, ಮೊರೊಕ್ಕೊ, ಸುಡಾನ್, ಟುನಿಷಿಯಾ, ಪಶ್ಚಿಮ ಸಹಾರಾ ಮತ್ತು ದೇವರ ಸ್ತೋತ್ರ ಬೆನಿಸ್, ಬರ್ಕಿನಿಯಾ ಫಾಸೋ, ಕೇಪ್ ವರ್ಡೆ, ಐವರಿ ಕೋಸ್ಟ್, ಗ್ಯಾಂಬಿಯಾ, ಘಾನಾ, ಗಿನಿಬೋಸೆ, ಲಿಬೆರಿಯಾ, ಮಾಲಿ, ಮೌರಿಟೇನಿಯಾ, ನೈಜರಿಯಾ, ಸೆನೆಗಲ್, ಸಿರಿಯಾಲಿನೋಸ್, ಟೋಗೋ ಮತ್ತು ಅಂಗೋಲಾ, ಕ್ಯಾಮರೋನ್, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್, ಚಾಡ್, ಕಾಂಗೋ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಇಕ್ವಾಟೋರಿಯಲ್ ಗಿನಿ, ಕ್ಯಾಬಾ ಮತ್ತು ದೇಶಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಕೆನಡಾ, ಮೆಕ್ಸಿಕೋ, ಚಿಲೀಸ್, ಕೋಸ್ಟಾರಿಕಾ, ಎಲ್ ಸಲ್ವಡಾರ್, ಗ್ವಾಟೆಮಾಲಾ, ಹಾಂಡುರಾಸ್, ನಿಕರಾಗುವಾ, ಪನಾಮಾ, ಆಂಟಿಗೋವಾ ಮತ್ತು ಬರ್ಬಡಾ, ಬಹಾಮಾಸ್, ಬಾರ್ಬಡೋಸ್, ಕ್ಯೂಬಾ, ಡೊಮಿನಿಕನ್ ರಿಪಬ್ಲಿಕ್, ಗ್ರೆನೇಡಾ, ಹೈಟಿ, ಜಮೈಕಾ, ಸೆಂಟ್ ಕಿಟ್ಸ್ ಮತ್ತು ನೆವಿಸ್, ಸೆಂಟ್ ಲೂಸಿಯಾ, ಸೆಂಟ್ ವಿನ್ಸೆಂಟ್ ಮತ್ತು ಗ್ರೆನೇಡೇಸ್, ಡೆನಿಡಾಡ್ ಮತ್ತು ಟೊಬ್ಯಾಕೊ ಮತ್ತು ಅರ್ಜೆಂಟೀನಿಯಾ, ಬೊಲಿವಿಯಾ, ಬ್ರೆಜಿಲ್, ಚಿಲಿ, ಕೊಲಂಬಿಯಾ, ಈಕ್ವೆಡರ್, ಗಯಾನಾ, ಪರಾಗ್ವೆ, ಪೇರು, ಸುರಿನಾಮ್, ಉರುಗ್ವೆ, ವೆನೆಜುಲಾ. ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಅಲ್ಜೇರಿಯಾ, ಅಂಡೋರಾ, ಆಸ್ಟ್ರಿಯಾ, ಬೆಲಹರಾನ್, ಬೆಲ್ಜಿಯಾ ಮತ್ತು ಅರ್ಗೋಮಿಯಾ, ಬಲ್ಗೇರಿಯಾ, ಕ್ರೊಯೇಷಿಯಾ, ಚೆಕ್ ರಿಪಬ್ಲಿಕ್, ಡೆನ್ಮಾರ್ಕ್, ಎಸ್ಟೋನಿಯಾ, ಫಿನ್ಲ್ಯಾಂಡ್, ಫ್ರಾನ್ಸ್, ಜಾರ್ಜಿಯಾ, ಜರ್ಮನಿ, ಗ್ರೀಸ್, ಹಂಗೇರಿ ಮತ್ತು ಐಸ್ಲ್ಯಾಂಡ್, ಐರ್ಲೆಂಡ್, ಇಟಲಿ, ಲಾಟ್ವಿಯಾ, ಲಿಥುವೇನಿಯಾ, ಲಕ್ಸೆಂಬರ್ಗ್, ಮಾಲ್ಟಾ, ಮಾಲ್ಡೋವಾ, ಮೊನಾಕೊ, ಮಾಂಟಿನೆಗ್ರೊ, ನೆದರ್ಲ್ಯಾಂಡ್ಸ್, ಉತ್ತರ ಮೆಸಿಡೋನಿಯಾ, ನಾರ್ವೆ, ಪೋಲ್ಯಾಂಡ್, ಪೋರ್ಚುಗಲ್, ರೊಮೇನಿಯಾ, ರಷ್ಯಾ, ಸಾನ್ ಮೆರಿನೋ, ಸರ್ಬಿಯಾ, ಸ್ಲೋವಾಕಿಯಾ, ಸ್ಲೋವೇನಿಯಾ, ಸ್ಪೇನ್, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್, ಯುಕ್ರೇನ್, ಯುನೈಟೆಡ್ ಕಿಂಗ್ಡಮ್, ವ್ಯಾಟಿಕನ್ ಸಿಟಿ. ಕರ್ತನಿಗೆ ಸ್ತೋತ್ರ. ಆಸ್ಟ್ರೇಲಿಯಾ, ಫಿಜಿ, ಕಿರಿಬಾಟಿ, ಮಾರ್ಷಲ್ ದ್ವೀಪಗಳು, ಮೈಕ್ರೋನೇಷಿಯಾ, ನೌರ, ನ್ಯೂಜಿಲೆಂಡ್, ಪಲಾವು, ಅವನ, ನ್ಯೂ ಗಿನಿ, ಸವೋದಾ, ಸೊಲೊಮನ್ ದ್ವೀಪಗಳು, ಟೋಂಗಾ, ತವಲಾ, ವೆನುವಾಟು, ಈ ರೀತಿಯಾಗಿರ್ತಕ್ಕಂಥ ಎಲ್ಲ ದೇಶಗಳಿಗೆ ನಾವು ಪ್ರಾರ್ಥನೆ ಮಾಡೋಣ. ಪ್ರೇರೆ ಕಣ್ಗಳ ಮುಚ್ಚಿ, ಪ್ರಪಂಚದಲ್ಲಿರ್ತಕ್ಕಂಥ 233 ದೇಶಗಳು, 827 ಕೋಟಿಗಿಂತ ಆತ್ಮಗಳನ್ನು ನಾವು ನೆನೆಸ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ದೇಶಗಳಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ನಮ್ಮ ಹಾಗೆ ಸಹೋದರ ಸಹೋದರರು, ಅವರ ನೋವು, ಸಂಕಟಗಳು, ಬಾಧೆಗಳೆಲ್ಲವೂ ನಮಗೆ ಗೊತ್ತಿದೆ. ವಿಶೇಷವಾಗಿ ಕೆಲಸ ಇಲ್ಲ, ಅನೇಕರಿಗೆ ಬಡತನ, ಅನೇಕರಿಗೆ ಕರ್ತನಿಗೆ ಸ್ತೋತ್ರ ಆರೋಗ್ಯ ಇಲ್ಲ, ಕೆಲವರ ಕುಟುಂಬಗಳಲ್ಲಿ ಕರ್ತನಿಗೆ ಸ್ತೋತ್ರ ಉಂಟಾಗಲಿ ಸಾಲದ ಸಮಸ್ಯೆ, ಕೆಲವರ ಕುಟುಂಬಗಳಲ್ಲಿ ಕರ್ತನಿಗೆ ಸ್ತೋತ್ರ ಉಂಟಾಗಲಿ ಆಹಾರ ಇಲ್ಲದ ಕೊರತೆ, ಸಾಲದ ಕೊರತೆ, ಈ ರೀತಿಯಾಗಿ ಅನೇಕ ಬಾಧೆಗಳಿದೆ. ದೇವಜನರೇ, ನಾವೆಲ್ಲರಿಗಾಗಿ ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ, ಪ್ರಪಂಚದಲ್ಲಿರ್ತಕ್ಕಂಥ 233 ದೇಶಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರತಿ ಒಂದೊಂದು ದೇಶಗಳಲ್ಲಿ ನಿನ್ನ ಕೃಪೆ ಇಳಿದು ಬರಲಿ, ಕೃಪೆ ಇಳಿದು ಬರಲಿ, ಕೃಪೆ ಇಳಿದು ಬರಲಿ. ಹಲ್ಲೆಲೂಯಾ, ಸ್ತೋತ್ರ. ಯೇಸುವಿನ ದಿವ್ಯ ಪರಿಶುದ್ಧ ರಕ್ತ, ಶ್ರೇಷ್ಠ ರಕ್ತ ಇಳಿದು ಬರಲಿ. ಹಲ್ಲೆಲೂಯಾ, ಸ್ತೋತ್ರ. ಸೈತಾನನ ಸಾಮ್ರಾಜ್ಯಗಳನ್ನು, ಸೈತಾನನ ಕೋಟೆ ಕೊತ್ತಲೆಗಳನ್ನು, ಕ್ರಿಯೆಗಳನ್ನು ನಾಶ ಮಾಡುವಂತೆ ಯೇಸುವಿನ ರಕ್ತ ಆಕಾಶ ಮಂಡಲದಲ್ಲಿ, ಭೂಲೋಕದಲ್ಲಿ ಇಳಿದು ಬರಲಿ, ಇಳಿದು ಬರಲಿ, ಇಳಿದು ಬರಲಿ. 1 ಯೋಹಾನ 3:8 ಪ್ರಕಾರವಾಗಿ ಕರ್ತನೆ ಸೈತಾನನ ಎಲ್ಲ ಕ್ರಿಯೆಗಳು ನಾಶಪಡಿಸಿ, ಹಲ್ಲೆಲೂಯಾ, ಸ್ತೋತ್ರ, ಮನುಕುಲದ ಮೇಲೆ, ಮಾನವರ ಮೇಲೆ, ದೇವ ಜನರ ಮೇಲೆ ಮತ್ತು ಅನ್ಯ ಜನರ ಮೇಲೆ ಈ ಲೋಕದಲ್ಲಿ ದಬ್ಬಾಳಿಕೆ ಮಾಡುವಂತ, ಹಲ್ಲೆಲೂಯಾ, ಸ್ತೋತ್ರ, ಹೋರಾಟ ಮಾಡುತ್ತಿರುವಂತ, ಹಲ್ಲೆಲೂಯಾ, ಕಣ್ಣೀರನ್ನು ಬರೆಸುತ್ತಿರುವಂತ ಎಲ್ಲ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ನಿರ್ಮೂಲಪಡಿಸುತ್ತಾರೆ, ನಿರ್ಮೂಲಪಡಿಸಿ ರಾಜನೇ ಸ್ತೋತ್ರ. ಪ್ರತಿಯೊಬ್ಬೊಬ್ಬರ ಮನಕಣ್ಣುಗಳನ್ನು ತೆರೆದು ಸತ್ಯವನ್ನು ಅರಿತು ಸತ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲುವಂತೆ ಪ್ರತಿ ಆತ್ಮಗಳ ರಕ್ಷಣೆ ಹೊಂದಲು, ಪ್ರತಿ ಕುಟುಂಬಗಳ ರಕ್ಷಣೆ ಹೊಂದಲು, ಪ್ರತಿಯೊಬ್ಬರು ದೇವರ ರಾಜ್ಯಕ್ಕೆ ಹಲ್ಲೆಲೂಯಾ ಸ್ತೋತ್ರ ಬಾಧ್ಯರಾಗಲು, ಪ್ರತಿಯೊಬ್ಬರ ಹೆಸರುಗಳು ಜೀವ ಪುಸ್ತಕದಲ್ಲಿ ಬರೆಯಲ್ಪಡಲು ಕರ್ತನೇ ನೀನು ಕೃಪೆ ಮಾಡು. ಆಗ ಮಾಡೋದಕ್ಕಾಗಿ ಸ್ತೋತ್ರ, ಘನ, ಮಾನ, ಮಹಿಮೆ ಎಲ್ಲ ನಿಮಗೆ ಸಲ್ಲಿಸ್ತೇವೆ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೇವೆ ತಂದೆ, ಆಮೇನ್. ಪ್ರಿಯರೇ,
ಬೆಂಗಳೂರಿಗೋಸ್ಕರವಾಗಿ, ಕರ್ನಾಟಕ ರಾಜ್ಯಕ್ಕೋಸ್ಕರವಾಗಿ, ಭಾರತ ದೇಶಕ್ಕೋಸ್ಕರ, ಲೋಕದ ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ದಾಯಿತು. ದೇವರ ನಾಮಕ್ಕೆ ಸ್ತೋತ್ರ. ಹೀಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ, ನಿಮ್ಮ ಸಭೆಗಳಲ್ಲಿ, ಕುಟುಂಬಗಳಲ್ಲಿ ಕೂಡ ನೀವು ಯಾವಾಗಲೂ ಕೂಡ ಎಲ್ಲರನ್ನು ನೆನೆಸಿ ಪ್ರಾರ್ಥನೆ ಮಾಡಿ. ಯಾಕಂದರೆ ಯೋಬನನ್ನು ದೇವರು ತನ್ನ ಸ್ನೇಹಿತನಿಗಾಗಿ ಪ್ರಾರ್ಥನೆ ಮಾಡಿದ ಬಳಿಕ ಆಶೀರ್ವದಿಸಿದರು. ಅದೇ ರೀತಿಯಲ್ಲಿ ನಿನವೆ ಪಟ್ಟಣದ ಜನರು ಮಾನಸಾಂತರ ಪಟ್ಟ ಮೇಲೆ ಅವರನ್ನು ಕೂಡ ರಕ್ಷಣೆ ಮಾಡಿ 1,20,000 ಜನರನ್ನು ರಕ್ಷಿಸಿದ್ರು. ಮೊರ್ದೆಕೈ ಎಸ್ತರ್ ಪ್ರಾರ್ಥನೆ ಮಾಡಿದಾಗ ಇಡೀ ಯೂದ ಜನರನ್ನು ದೇವರು ಆಶೀರ್ವದಿಸಿದ್ರು. ಮೋಶೆ ಪ್ರಾರ್ಥನೆ ಮಾಡಿದಾಗ ಐಗುಪ್ತದಲ್ಲಿ ಸಿಕ್ಕಾಕೊಂಡಂಥ ಎಲ್ಲ ಇಸ್ರೇಲನ್ನು ದೇವರು ಬಿಡುಗಡೆ ಮಾಡಿದ್ರು. ಆ ರೀತಿಯಾಗಿ ನಾವೇನು ಮಾಡೋಣ, ಎಲ್ಲರಿಗಾಗಿ ಪ್ರಾರ್ಥಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕೊನೆಯದಾಗಿ ನಿಮಗಾಗಿ ಪ್ರಾರ್ಥನೆ. ಹಲ್ಲೆಲೂಯಾ, ಸ್ತೋತ್ರ. ಎಲ್ಲರೂ ಕೂಡ ದಯಮಾಡಿ ನಿಮ್ಮ ಒಂದು ಪರಿಸ್ಥಿತಿ ಏನೇ ಇದ್ರೂ ಕೂಡ ದೇವರ ಬಳಿಯಲ್ಲಿ ನಂಬಿಕೆ ಇಡಿ. ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾರೆ. ನಿಮ್ಮ ರೋಗಗಳ ಸ್ವಸ್ಥತೆಗಾಗಿ, ನಿಮ್ಮ ಕಷ್ಟಗಳ ಬಿಡುಗಡೆಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪರಲೋಕ ತಂದೆ, ಇಲ್ಲಿ ಕರ್ತನೆ ಇರುವಂಥ ಎಲ್ಲ ಪ್ರತಿ ದೇವ ಜನರ ಹಲ್ಲೆಲೂಯಾ ರೋಗಗಳು ಕರ್ತನೆ ವಾಸಿಯಾಗುವಂತೆ ಪ್ರಾರ್ಥಿಸ್ತೇನೆ. ನಜರೇತಿನ ಯೇಸುವಿನ ನಾಮದಲ್ಲಿ ಎಲ್ಲ ಕಾಯಿಲೆಗಳು, ಎಲ್ಲ ಕ್ಯಾನ್ಸರ್ಗಳು, ಕಿಡ್ನಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಶುಗರ್, BP, ಹಲ್ಲೆಲೂಯಾ ಥೈರಾಯ್ಡ್ ಯೇಸುವಿನ ನಾಮದಲ್ಲಿ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಯೇಸುವಿನ ನಾಮದಲ್ಲಿ ತೊಲಗೋಗಲಿ. ಅನ್ಯಾಯ, ಅನೀತಿ, ಅಕ್ರಮದಲ್ಲಿ ಸಿಕ್ಕಾಕೊಂಡು ಕೋರ್ಟ್ಗಳಲ್ಲಿ, ಕರ್ತನೆ ಪೊಲೀಸ್ ಸ್ಟೇಷನ್ಗಳಲ್ಲಿ ತಿರುಗಾಡತಕ್ಕಂಥವ್ರಿಗೆ ಬಿಡುಗಡೆ ಆಗಲಿ. ಮಾಟ ಮಂತ್ರದಲ್ಲಿ ಕಟ್ಟಲ್ಪಟ್ಟಂಥವ್ರು ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ ಸಾಲದಲ್ಲಿ ಇರ್ತಕ್ಕಂಥವ್ರು ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಕಣ್ಣೀರು ಒರೆಸಲ್ಪಡಲಿ, ದುಃಖಗಳು ಸಂತೋಷವಾಗಲಿ, ಸಮೃದ್ಧಿ ಆಗಲಿ ಕರ್ತನೆ ಸ್ತೋತ್ರ. ಬಡತನದಲ್ಲಿ ಇರ್ತಕ್ಕಂಥ ಸಮೃದ್ಧಿ ಕಾಣಲಿ ಕರ್ತನಾದ ಯೇಸುವಿನ ನಾಮದಲ್ಲಿ. ಯಾರ ಮನೆಯಲ್ಲಿ ಗಂಡ ಹೆಂಡತಿ ಹೋರಾಟಗಳಿದೆ ಅದೆಲ್ಲ ಸಮಾಧಾನವಾಗಲಿ ಕರ್ತನೆ. ತಂದೆ ತಾಯಿ ಮಕ್ಕಳು ಕುಟುಂಬ ಎಲ್ಲ ಅನ್ಯೋನ್ಯತೆ ಇರಲಿ. ಎಲ್ಲ ಸಭೆಗಳು ಆಶೀರ್ವಿಸಲ್ಪಡಲು, ಎಲ್ಲ ಸೇವಕರು ಆಶೀರ್ವಿಸಲ್ಪಡಲು. ಪ್ರತಿ ಸೇವಕರಿಗೆ ಸ್ವಂತ ಸಭೆಗಳು, ಪ್ರತಿ ಸೇವಕರ ಸ್ವಂತ ಮನೆಗಳು, ಪ್ರತಿ ಸೇವಕರ ಸ್ವಂತ ಕಾರು, ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸು ಕರ್ತನೆ ಉಂಟಾಗಲಿ ಕರ್ತನೆ. ಯಾರಿಗೂ ಕೂಡ ನೋವುಗಳು, ಸಂಕಟಗಳು, ಬಾಧೆಗಳು ಇರದಂತೆ ಎಲ್ಲರನ್ನು ಆಶೀರ್ವಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇವೆ ಜೀವಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಶಾಲೋಮ್ ಮಾರನಾಥ. ಎಲ್ಲದಕ್ಕಾಗಿ ಪ್ರಾರ್ಥನೆ ಮಾಡಲು ದೇವರು ನಿಮ್ಮನ್ನು ಇದರಿಂದಲೇ ನಮ್ಮ ಜೊತೆಯಲ್ಲಿ ಆಯ್ಕೆಪಡಿಸಿದ್ದಕ್ಕಾಗಿ ಸ್ತೋತ್ರ. ಪ್ರಿಯರೇ, ಈ ಕಾರ್ಯಕ್ರಮ ಪ್ರತಿ ಭಾನುವಾರ ಸಂಜೆ 7 ಗಂಟೆಗೆ ಬರುತ್ತೆ. ಕರ್ತನಿಗೆ ಸ್ತೋತ್ರ. ನೀವು ನೋಡ್ರಿ, ಇದ್ರ ಜೊತೆಯಲ್ಲಿ ನೀವು ಕೂಡ ನಮ್ಮ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿರಿ. ಇದ್ರ ಜೊತೆಯಲ್ಲಿ ನೀವು ನಮಗಾಗಿ ಪ್ರಾರ್ಥನೆ ಮಾಡಿರಿ. ಕರ್ತನು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಶಾಲೋಮ್ ಮಾರನಾಥ.